ವಿಡಿಯೋದಲ್ಲಿ ನಿಮಗೆ ಬರೀ 10 ನಿಮಿಷದಲ್ಲಿ ಟೊಮೆಟೊ ಸಾಸ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮನೆಯಲ್ಲೇ ಏನು ಪ್ರಿಸರ್ವೇಟಿವ್ ಬಳಸದೆ ಇಲ್ಲ ಕಲರ್ ಹಾಕದೆ ನೀವು ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ. ಇಲ್ಲಿ 6 ಟೊಮೆಟೊವನ್ನು ತಗೊಂಡಿದ್ದೀನಿ. ಇದನ್ನು ನಾವು ನೆನೆಸಿಟ್ಕೋಬೇಕು. ಉಪ್ಪು ಇಲ್ಲಾಂದರೆ ಬೇಕಿಂಗ್ ಸೋಡಾ ಜೊತೆ ನೀವು ಈ ಥರ ನೆನೆಸಿಟ್ಕೊಳ್ಳಿ. ಆಮೇಲೆ ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ನಾನು ಟೊಮೆಟೊನ ಕಟ್ ಮಾಡಿ ಈಗ ಬೇಯಿಸಬೇಕು. ಇದಕ್ಕೆ ನಾನು ಅರ್ಧ ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಂಡು ಬೇಯಿಸ್ತಾ ಇದ್ದೀನಿ. ಟೊಮೆಟೊ ಸಿಪ್ಪೆ ಬಿಡೋ ತನಕ ಇದನ್ನು ಬೇಯಿಸ್ಕೋಬೇಕು. ಆಮೇಲೆ ತಣ್ಣಗಾದ್ಮೇಲೆ ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡ್ ಆದ ಪೇಸ್ಟನ್ನು ಇದಕ್ಕೆ ಹಾಕಿ ಜಾಲಡಿಗೆ ನಾನು ಅದನ್ನು ಚೆನ್ನಾಗಿ ಸೋಸ್ಕೋತಾ ಇದ್ದೀನಿ. ಬೀರ್ಜ ಇದ್ದರೆ ಅಥವಾ ಸಿಪ್ಪೆಯನ್ನೆಲ್ಲ ನಾವು ಬಿಸಾಡಬೇಕು ಇದನ್ನು. ಈಗ ನಾನು ಇದನ್ನು ಬೇಯಲಿಕ್ಕೆ ಇಡ್ತಾ ಇದ್ದೀನಿ. ಇದಕ್ಕೆ 1 ಟೀ ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಯೂಸ್ ಮಾಡಬೇಕು. ಇಲ್ಲಿ ನಾನು ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ, ಯಾಕಂದರೆ ಕಲರ್ ಚೆನ್ನಾಗಿ ಕೊಡುತ್ತೆ, ಆಮೇಲೆ ಖಾರನೂ ಲೈಟಾಗಿರುತ್ತೆ. ಆಮೇಲೆ ಉಪ್ಪು 1 ಟೀ ಸ್ಪೂನ್ ಹಾಕ್ಕೊಂಡು ಇದನ್ನು ನಾವು ಬೇಯಲಿಕ್ಕೆ ಇಡಬೇಕು 2 ನಿಮಿಷ. ನಂತರ ನಾನಿಲ್ಲಿ 6 ಟೀ ಸ್ಪೂನಷ್ಟು ಬೆಲ್ಲವನ್ನು ಹಾಕ್ಕೊಂಡಿದ್ದೀನಿ. ಇದು ಉಪ್ಪು ಲಾಸ್ಟಿಗೆ ಬೇಕಿದ್ರೆ ಅಡ್ಜಸ್ಟ್ ಮಾಡೋಣ. ನಂತರ ಈಗ ನಾನು ಸಕ್ಕರೆ 4 ಟೀ ಸ್ಪೂನ್ ಹಾಕಿ ಇದನ್ನು ಬೇಯಲಿಕ್ಕೆ ಇಡ್ತಾ ಇದ್ದೀನಿ. ಇನ್ನೂ 1-2 ನಿಮಿಷ ಬೇಯಬೇಕು. ಇದು ಕುದಿ ಬರುವಾಗ ನಾವಿದಕ್ಕೆ ಹುಳಿ ನೀರನ್ನು ಹಾಕ್ಕೋಬೇಕು. ನಾನಿಲ್ಲಿ 6 ಟೀ ಸ್ಪೂನ್ನಷ್ಟು ಹುಳಿ ನೀರನ್ನು ಹಾಕ್ಕೊಂಡಿದ್ದೀನಿ. ನಂತರ ಇದನ್ನು 2 ನಿಮಿಷ ಇನ್ನೂ ಬೇಯಲಿಕ್ಕೆ ಇಡಬೇಕು. 2 ನಿಮಿಷ ಆದಮೇಲೆ ಸ್ವಲ್ಪ ತಿಕ್ಕಾಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಸ್ಟೇಜಿಗೆ 4 ಟೀ ಸ್ಪೂನಷ್ಟು ಲಿಂಬೆ ರಸವನ್ನು ಹಾಕ್ಕೋಬೇಕು. ನಂತರ 2 ನಿಮಿಷ ಪುನಃ ಬೇಯಲಿಕ್ಕೆ ಇಡಬೇಕು. ಈಗ ನೋಡಿ ಟೊಮೆಟೊ ಸಾಸ್ ದಪ್ಪ ಆಗ್ತಾ ಬರ್ತಾ ಇದೆ. ಅದನ್ನು ನಾವು ಕೂಲ್ ಆಗಲಿಕ್ಕೆ ಬಿಡೋಣ. ತಣ್ಣಗಾದ್ಮೇಲೆ ಈ ಕನ್ಸಿಸ್ಟೆನ್ಸಿಗೆ ನಿಮಗೆ ಟೊಮೆಟೊ ಸಾಸ್ ರೆಡಿ ಆಗುತ್ತೆ. ಎಷ್ಟು ಪರ್ಫೆಕ್ಟ್ ಆದ ಕನ್ಸಿಸ್ಟೆನ್ಸಿ. ಮನೇಲಿ ಮಾಡಿದ ಸಾಸಾ ಇಲ್ಲ ಅಂಗಡಿಯಿಂದ ತಂದಿದ್ದ ಅಂತಲೇ ಡೌಟ್ ಅನಿಸುತ್ತೆ. ರುಚಿನೂ ಕೂಡ ಅದೇ ಥರ ಇರುತ್ತೆ, ಅಂಗಡಿಯಿಂದ ತಂದಿರೋ ಥರನೇ ಇರುತ್ತೆ ರುಚಿ. ಈ ರೆಸಿಪಿಯನ್ನು ಒಮ್ಮೆ ಟ್ರೈ ಮಾಡಿ ನೋಡಿ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ನನ್ನ ವಿಡಿಯೋನ ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಆಮೇಲೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.